ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್, ಅವತ್ತು ಅಂದರೆ ಈ ಎಲ್ಲ ನಿಗದಿ ಆಗೋದಕ್ಕಿಂತ ಮುಂಚಿತವಾಗಿಯೇ ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಹೇಳಿದರು. ಕೃಷಿ ಖಾತೆ ಕೊಟ್ಟರೆ ನಿಭಾಯಿಸಬಲ್ಲೆ ಆ ಒಂದು ಮನದಿಂಗಿತವನ್ನು ವ್ಯಕ್ತಪಡಿಸಿದರು. ನಿಮಗೆ ಏನು ಅನಿಸುತ್ತೆ ಸರ್, ಅವ್ರಿಗೆ ಯಾವ ಖಾತೆ ಕೊಟ್ಟರೆ ಸೂಕ್ತ ಅಂತ ಅನ್ಸುತ್ತೆ ನಿಮಗೆ? ನಾವು ನರೇಂದ್ರ ಮೋದಿಯವರು ಆಂಧ್ರ ಚಂದ್ರಬಾಬು ನಾಯ್ಡು ಅವರಿರ್ಬೋದು, ಬಿಹಾರ ನಿತೀಶ್ ಕುಮಾರ್ ಅವರಿರ್ಬೋದು, ರಾಮ್ ವಿಲಾಸ್ ಪಾಸ್ವಾನ್ ಪಾರ್ಟಿ ಇರ್ಬೋದು, ಬೇರೆ ಬೇರೆ ಅಂಗಪಕ್ಷಗಳು ಒಡಗೂಡಿ ಇವತ್ತು ಅವರು ಕೇಂದ್ರ ಸರ್ಕಾರವನ್ನು ರಚನೆ ಮಾಡ್ತಾಯಿದ್ದಾರೆ. ಅವ್ರಿಗೆ ಗೊತ್ತಿದೆ ಕುಮಾರಸ್ವಾಮಿಯವರು ಯಾವ ಖಾತೆಯನ್ನು ಕೊಟ್ಟರೆ ಸಮರ್ಥವಾಗಿ ನಿಭಾಯಿಸಬಲ್ಲರು, ಒಂದು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ತರಬಲ್ಲರು, ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ತರಲಿಕ್ಕೆ ಅಭಿವೃದ್ಧಿಗೆ ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥ ಅವ್ರಿಗೆ ಗೊತ್ತಿದೆ. ಅವ್ರು ಕೊಡ್ತಕ್ಕಂಥ ಖಾತೆಯನ್ನು ಯಾವುದೇ ಖಾತೆ ಕೊಟ್ಟರು ಕೂಡ ನಿಭಾಯಿಸ್ತಕ್ಕಂಥ ಶಕ್ತಿ ಕುಮಾರಸ್ವಾಮಿ ಅವ್ರಿಗಿದೆ. ಸರ್, ಈಗ ಅವರಿಗೆ ಈ ಒಂದು ಸೆಂಟ್ರಲ್ ಕ್ಯಾಬಿನೆಟ್ನಲ್ಲಿ ಪೋಸ್ಟ್ ಸಿಗೋ ಕಾರಣದಿಂದಾಗಿ, ಸಚಿವ ಸ್ಥಾನ ಸಿಗ್ತಿರೋ ಕಾರಣದಿಂದಾಗಿ JDSಗೆ ಎಲ್ಲೊಂದು ಕಡೆ ರಾಜ್ಯದಲ್ಲಿ ಬೂಸ್ಟಪ್ ಸಿಗುವಂಥ ಸಾಧ್ಯತೆ ಇದೆಯಾ ನಿಮ್ಮ ಪ್ರಕಾರ? ಕೇಂದ್ರದ ಸಚಿವರಾಗಿ ರಾಜ್ಯದಲ್ಲಿ ಅಭಿವೃದ್ಧಿಯನ್ನು ಮಾಡಲಿಕ್ಕಾಗಲಿ, ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರಿಗೆ ಎಲ್ಲರೂ ಕೂಡ ಒಂದು ಉತ್ಸಾಹ ಬಂದಿದೆ. ಜನತಾದಳ ಪಕ್ಷವನ್ನು ಕಾಂಗ್ರೆಸ್ ಪಕ್ಷ ಮುಗಿದೋಯ್ತು ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದೆ. BJP JDS ಪಕ್ಷ ಮೈತ್ರಿ ಪಕ್ಷಗಳ ಒಂದು ಒಮ್ಮತದ ಹೋರಾಟದ ಫಲವಾಗಿ ಇವತ್ತು ಅಧಿಕಾರಕ್ಕೆ. ಸರ್, ಅವತ್ತು ಅಂದರೆ ಈ ಎಲ್ಲ ನಿಗದಿ ಆಗೋದಕ್ಕಿಂತ ಮುಂಚಿತವಾಗಿಯೇ ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಹೇಳಿದರು. ಕೃಷಿ ಖಾತೆ ಕೊಟ್ಟರೆ ನಿಭಾಯಿಸಬಲ್ಲೆ ಆ ಒಂದು ಮನದಿಂಗಿತವನ್ನು ವ್ಯಕ್ತಪಡಿಸಿದರು. ನಿಮಗೆ ಏನು ಅನಿಸುತ್ತೆ ಸರ್, ಅವ್ರಿಗೆ ಯಾವ ಖಾತೆ ಕೊಟ್ಟರೆ ಸೂಕ್ತ ಅಂತ ಅನ್ಸುತ್ತೆ ನಿಮಗೆ? ನಾವು ನರೇಂದ್ರ ಮೋದಿಯವರು ಆಂಧ್ರ ಚಂದ್ರಬಾಬು ನಾಯ್ಡು ಅವರಿರ್ಬೋದು, ಬಿಹಾರ ನಿತೀಶ್ ಕುಮಾರ್ ಅವರಿರ್ಬೋದು, ರಾಮ್ ವಿಲಾಸ್ ಪಾಸ್ವಾನ್ ಪಾರ್ಟಿ ಇರ್ಬೋದು, ಬೇರೆ ಬೇರೆ ಅಂಗಪಕ್ಷಗಳು ಒಡಗೂಡಿ ಇವತ್ತು ಅವರು ಕೇಂದ್ರ ಸರ್ಕಾರವನ್ನು ರಚನೆ ಮಾಡ್ತಾಯಿದ್ದಾರೆ. ಅವ್ರಿಗೆ ಗೊತ್ತಿದೆ ಕುಮಾರಸ್ವಾಮಿಯವರು ಯಾವ ಖಾತೆಯನ್ನು ಕೊಟ್ಟರೆ ಸಮರ್ಥವಾಗಿ ನಿಭಾಯಿಸಬಲ್ಲರು, ಒಂದು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ತರಬಲ್ಲರು, ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ತರಲಿಕ್ಕೆ ಅಭಿವೃದ್ಧಿಗೆ ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥ ಅವ್ರಿಗೆ ಗೊತ್ತಿದೆ. ಅವ್ರು ಕೊಡ್ತಕ್ಕಂಥ ಖಾತೆಯನ್ನು ಯಾವುದೇ ಖಾತೆ ಕೊಟ್ಟರು ಕೂಡ ನಿಭಾಯಿಸ್ತಕ್ಕಂಥ ಶಕ್ತಿ ಕುಮಾರಸ್ವಾಮಿ ಅವ್ರಿಗಿದೆ. ಸರ್, ಈಗ ಅವರಿಗೆ ಈ ಒಂದು ಸೆಂಟ್ರಲ್ ಕ್ಯಾಬಿನೆಟ್ನಲ್ಲಿ ಪೋಸ್ಟ್ ಸಿಗೋ ಕಾರಣದಿಂದಾಗಿ, ಸಚಿವ ಸ್ಥಾನ ಸಿಗ್ತಿರೋ ಕಾರಣದಿಂದಾಗಿ JDSಗೆ ಎಲ್ಲೊಂದು ಕಡೆ ರಾಜ್ಯದಲ್ಲಿ ಬೂಸ್ಟಪ್ ಸಿಗುವಂಥ ಸಾಧ್ಯತೆ ಇದೆಯಾ ನಿಮ್ಮ ಪ್ರಕಾರ? ಕೇಂದ್ರದ ಸಚಿವರಾಗಿ ರಾಜ್ಯದಲ್ಲಿ ಅಭಿವೃದ್ಧಿಯನ್ನು ಮಾಡಲಿಕ್ಕಾಗಲಿ, ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರಿಗೆ ಎಲ್ಲರೂ ಕೂಡ ಒಂದು ಉತ್ಸಾಹ ಬಂದಿದೆ. ಜನತಾದಳ ಪಕ್ಷವನ್ನು ಕಾಂಗ್ರೆಸ್ ಪಕ್ಷ ಮುಗಿದೋಯ್ತು ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದೆ. BJP JDS ಪಕ್ಷ ಮೈತ್ರಿ ಪಕ್ಷಗಳ ಒಂದು ಒಮ್ಮತದ ಹೋರಾಟದ ಫಲವಾಗಿ ಇವತ್ತು ಅಧಿಕಾರಕ್ಕೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.